ನಮಸ್ಕಾರ ಪ್ರೀತಿಯ ಸ್ನೇಹಿತರೆ. ಹುಣಸೂರು ತಾಲೂಕು JDS ಪಕ್ಷದ ನಿಷ್ಠಾವಂತರು, ದಲಿತ ಮುಖಂಡರು, ಹಿರಿಯರು ಆದಂತಹ ಶ್ರೀ ಬಸವಲಿಂಗಯ್ಯನವರ ಹುಟ್ಟುಹಬ್ಬವನ್ನು ಹುಣಸೂರಿನ ಖ್ಯಾತ ಉದ್ಯಮಿಗಳು, ಸಮಾಜ ಸೇವಕರು ಆದಂತಹ ಶ್ರೀ ತರೀಕಲ್ ರಾಜುರವರ ಸ್ನೇಹ ಬಳಗದವರು ಆಗಸ್ಟ್ 20ರಂದು ಸಂಭ್ರಮದಿಂದ ಆಚರಣೆಯನ್ನು ಮಾಡಿದರು. ಸ್ನೇಹಿತರೆ, ಹುಣಸೂರಿನ ಐಸ್ ಮ್ಯಾಜಿಕ್ನಲ್ಲಿ ನಡೆದಂತಹ ಸರಳ ಸುಂದರ ಕಾರ್ಯಕ್ರಮದಲ್ಲಿ ಶ್ರೀ ತರೀಕಲ್ ರಾಜುರವರು ಮಾತನಾಡಿ, ಸರಳ ಸಜ್ಜನಿಕೆಯ ಮೃದು ಸ್ವಭಾವದ ಬಸವಲಿಂಗಯ್ಯನವರು ದಲಿತರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಎಲ್ಲರೊಡನೆ ಸ್ಪಂದಿಸುವಂತಹ ಜನಾನುರಾಗಿಗಳಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನನಗೆ ಬಹಳ ಸಂತೋಷವಾಗಿದೆ. ಭಗವಂತ ಶ್ರೀ ಬಸವಲಿಂಗಯ್ಯನವರಿಗೆ ಆಯಸ್ಸು ಆರೋಗ್ಯವನ್ನು ನೀಡಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ರಾಜಕೀಯದಲ್ಲಿ ಬಸವಲಿಂಗಯ್ಯನವರು ಬಹಳ ಎತ್ತರಕ್ಕೆ ಬೆಳೆದಿದ್ದರು. ಅವರ ಆಸೆ ಪಟ್ಟಿದ್ದರೆ ಎತ್ತರದ ಅಧಿಕಾರವನ್ನು ಪಡೆಯಬಹುದಿತ್ತು. ಯಾವುದಕ್ಕೂ ಆಸೆಯನ್ನು ಪಡೆದೇ ಎಲ್ಲರೊಡನೆ ಬೆರೆತು ಅರಿತು ನಡೆಯುವಂಥ ಒಂದು ಸ್ವಭಾವ ಹೊಂದಿದ್ರು ಅಂಥೇಳಿ ಅವರನ್ನು ಶ್ಲಾಘನೆ ಮಾಡಿದರು. ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದಂಥ ಶ್ರೀಯುತ ಸತೀಶ್ ತರೀಕಲ್ರವರು, ರಾಜು ತರೀಕಲ್ರವರು, ನಾಗೇಂದ್ರ ಪ್ರಸಾದ್ರವರು, ಕಿಟ್ಟಪ್ಪ DSS ಜಿಲ್ಲಾ ಸಂಚಾಲಕರು ಕೊಳಗಟ್ಟ ಇವರು, ಕಾರ್ತಿಕ್ ಧರ್ಮಾಪುರರವರು, ಸಿದ್ದಯ್ಯ ಚಿಲ್ಕುಂದಾರವರು, ಶಿವರಾಜ್ ಗೌರಿಪುರರವರು ಮುಂತಾದ ಬಹಳಷ್ಟು ತರೀಕಲ್ ರಾಜುರವರ ಸ್ನೇಹ ಬಳಗದವರು ಸಹ ಭಾಗವಹಿಸಿದರು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀ ತರೀಕಲ್ ರಾಜುರವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಬನ್ನಿ ಏನು ಐಸ್ ಮ್ಯಾಜಿಕ್ನಲ್ಲಿ ನಡೆದಂತಹ ಬಸವಲಿಂಗಯ್ಯನವರ ಅಭಿನಂದನಾ ಹುಟ್ಟುಹಬ್ಬದ ಸಮಾರಂಭದ ಸಣ್ಣ ಸಣ್ಣ ದೃಶ್ಯಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ. ಅದನ್ನು ತಮಗೆ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಬನ್ನಿ ನಾವು ಅದನ್ನು ನೋಡಿಬರೋಣ.
ಈ ದಿನ ಒಂದು ನಮ್ಮ ಹುಣಸೂರಿನ ಹಿರಿಯ ಮುಖಂಡರು ಹಾಗೂ ದಲಿತ ನಾಯಕರ ಹಿರಿಯರು ಆದಂತಹ ಶ್ರೀಯುತ ಬಸಲಿಂಗರವರ ಹುಟ್ಟುಹಬ್ಬವನ್ನು ಇಂದು ನಾವು ಹುಣಸೂರಿನಲ್ಲಿ ತರಿಕಲ್ ರಾಜುರವರ ಸ್ನೇಹ ಬಳಗದ ವತಿಯಿಂದ ಆಚರಣೆ ಮಾಡ್ತಿದ್ದೇವೆ. ಈ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಒಂದು ಆಹ್ವಾನಕ್ಕೆ ಹೋಗೊಟ್ಟು ಆಗಮಿಸುವಂತಹ ಬಸಲಿಂಗರವರಿಗೆ ಮೊದಲನೇ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಅವ್ರಿಗೆ ಹುಟ್ಟುಹಬ್ಬವನ್ನು ಶುಭಾಶಯ ಕೂಡ ಕೋರೋಕ್ಕೆ ಇಷ್ಟಪಡ್ತೀನಿ. ಇವರು ಈ ಒಂದು ನಮ್ಮ ತಾಲೂಕಿನಲ್ಲಿ ದೊಡ್ಡ ಮಟ್ಟದ ನಾಯಕರು. ದುರದೃಷ್ಟವಶಾತ್ ರಾಜಕೀಯವಾಗಿ ಯಾವುದೇ ರೀತಿಯ ಅಧಿಕಾರ ಸಿಗದಿದ್ದರೂ ಕೂಡ ಇವತ್ತು ಎಷ್ಟೋ ಜನರ ನಾಯಕರನ್ನು ಈ ಹುಣಸೂರು ತಾಲೂಕಿಗೆ ಹುಟ್ಟು ಹಾಕಿದ್ದಾರೆ. ಉದಾಹರಣೆಗೆ ನಮ್ಮ ತರಿಕಲ್ ರಾಜವರು ಕೂಡ ಇವರ ಒಂದು ಗಡಿಯಲ್ಲೇ ಬೆಳೆದಿರುವಂಥವ್ರು. ಸಾಕಷ್ಟು ಜನರು ಕೂಡ ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ, ಇವತ್ತು ಅದು JDS ಪಕ್ಷ ಆಗಿರಲಿ, ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಇನ್ಯಾವುದೋ ಪಕ್ಷವಾರ ಆಗಿದ್ದರೂ ಕೂಡ ಇವರ ಗರಡಿಯಲ್ಲೇ ಕೂಡ ಅವರೆಲ್ಲರೂ ಕೂಡ ಬೆಳೆದಿರುವಂಥದ್ದು. ಹಾಗಾಗಿ ಈ ಒಂದು ಧೀಮಂತ ನಾಯಕನಿಗೆ ನಾವೆಲ್ಲರೂ ಕೂಡ ಸೇರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿರೋದು ನಮ್ಮೆಲ್ಲರೂ ಕೂಡ ಸಂತೋಷವನ್ನು ತರುವಂಥ ವಿಷಯ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಹುಣಸೂರು ತಾಲೂಕಿನ ಹಿರಿಯ ದಲಿತ ಮುಖಂಡರಾದಂತಹ ಬಸವಲಿಂಗಯ್ಯ ಅವರು ಹುಟ್ಟುಹಬ್ಬವನ್ನು ಇವತ್ತು ನಾವು ಭಾಳ ಸರಳವಾಗಿ ನಾವು ಹುಣಸೂರಿನ ಯಾವ ಹೋಟೆಲಪ್ಪ ಇದು ಐಸ್ ಮ್ಯಾಜಿಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಭಗವಂತ ಇವ್ರಿಗೆ ಇನ್ನೂ ಆರೋಗ್ಯ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇವರೊಬ್ಬರು ಹಿರಿಯ ನಾಯಕರು ಮತ್ತು ನಿಷ್ಠಾವಂತ JDS ಕಾರ್ಯಕರ್ತರು ಕೂಡ. ಸೊ ಇವರ ಒಂದು ಅಭಿಲಾಷೆಯಂತೆ ನಾವುಗಳು ಕೂಡ ಇವರ ಒಂದು ನಾಯಕತ್ವದಲ್ಲಿ ಇವರ ನಾಯಕತ್ವವನ್ನು ನಾವೆಲ್ಲರೂ ಕೂಡ ಒಪ್ಕೊಂಡಿರುವಂಥದ್ದು. ಸೊ ಭಗವಂತ ಇವ್ರಿಗೆ ಇನ್ನೂ ಸಾಕಷ್ಟು ಜನನ ಮುಖ್ಯವಾಹಿನಿ ತರುವಂಥ ಕೆಲಸವನ್ನು ಇವರು ಮಾಡಲಿ. ನಮ್ಮಂತೆ ಯುವಕರನ್ನ ಗುರುತು ಮಾಡಿ ಇವರು ಸಾಕಷ್ಟು ಜನ ಯುವಕರನ್ನ ಮುಖ್ಯವಾಹಿನಿ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಂತೆ ಇನ್ನೂ ಕೆಲವು ಮುಖ್ಯವಾಹಿನಿ ತರುವಂಥ ಕೆಲಸವನ್ನು ಮಾಡಲಿ. ಭಗವಂತ ಇವ್ರಿಗೆ ಇನ್ನೂ ಆರೋಗ್ಯ ಕೊಡಲಿ ಮತ್ತು ಐಶ್ವರ್ಯವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಧನ್ಯವಾದ. ಈ ತಾಲೂಕಿನ ಹಿರಿಯ ದಲಿತ ಮುಖಂಡರು ಹಾಗೂ JDSನ ಅಪ್ಪಟ ಮುಖಂಡರು ಬಸವಲಿಂಗಣ್ಣನವರ ಹುಟ್ಟುಹಬ್ಬದ ಬಗ್ಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವರು ಬಸವಲಿಂಗಣ್ಣನವರು ಸುಮಾರು ಹಿಂದಿನಿಂದನೂ ಸಹ ಅಪ್ಪಟ JDS ಮುಖಂಡರಾಗಿ ಎಲ್ಲ ವರ್ಗದ ಎಲ್ಲ ಬಡವರ ಕೆಲಸಗಳನ್ನು ನಿರಂತರವಾಗಿ ಯಾವುದೇ ಕಚೇರಿಗಳಾಗಲಿ ಎಷ್ಟೇ ಸಮಯ ಎಷ್ಟೇ ರಾತ್ರಿ ಹೊತ್ತು ಸುಮಾರು 12 ಗಂಟೆಯಲ್ಲಿ ಫೋನ್ ಮಾಡಲಿ ಯಾರೇ ಬಡವರು ಎಲ್ಲ ಜಾತಿಯ ಬಡವರ ಸೇವೆಗಳನ್ನ ಮಾಡ್ತಕ್ಕಂಥ ಬಸವಲಿಂಗಣ್ಣನವರು ಇವರು ಒಬ್ಬರು ಸಮಾಜ ಸೇವಕರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇವರು ಯಾವುದೇ ದೌರ್ಜನ್ಯಕ್ಕೆ ಒಳಗಾದ ಯಾರೇ ಬಂದರೂ ಸಹ ಅಷ್ಟೊತ್ತರಾತ್ರಲ್ಲೇ ತಮ್ಮ ಕೆಲಸಗಳನ್ನ ಬಿಟ್ಟು ನಿರಂತರವಾಗಿ ಸಾರ್ವಜನಿಕವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಇಲ್ಲಿ ತನಕ ಬಂದಿರತಕ್ಕಂಥ ಬಸವಲಿಂಗಣ್ಣನವರಿಗೆ ದೇವರು ಆರೋಗ್ಯ ಮತ್ತು ಎಲ್ಲ ಆರೋಗ್ಯವನ್ನು ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹುಣಸೂರು ಕಂಡ ನಮ್ಮ ದಲಿತ ಸಮುದಾಯದ ಮುಖ್ಯ JDSನ ಭದ್ರಕೋಟೆ ಅಂತ ಹೇಳುವಾಗ ದಲಿತ ಸಮುದಾಯದಲ್ಲಿ ಇವತ್ತು ತರಿಕಲ್ ರಾಜು ಸ್ನೇಹ ಬಳಗದಿಂದ ಅವರ ಹುಟ್ಟುಹಬ್ಬವನ್ನು 68ನೇ ಹುಟ್ಟುಹಬ್ಬವನ್ನು ಐಸ್ ಮ್ಯಾಜಿಕ್ನಲ್ಲಿ ನಾವೆಲ್ಲ ಹಮ್ಮಿಕೊಂಡು ಈ ಬರ್ಡೇನ ಯಶಸ್ವಿಗೊಳಿಸ್ತಿದ್ದೀವಿ. ಪ್ರತಿ ವರ್ಷವೂ ಅವ್ರದ್ದು ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಬರ್ಡೇ ನಡೀಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಹಿರಿಯ ದಲಿತ ಮುಖಂಡರಾದ ಬಸವಲಿಂಗಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾವೆಲ್ಲರೂ ಸೇರಿ ತರಿಕಲ್ ರಾಜು ಸ್ನೇಹ ಬಳಗದಿಂದ ಈ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಸರಳವಾಗಿ ಇಲ್ಲಿ ಹುಣಸೂರಿನಲ್ಲಿ ಆಚರಿಸ್ತಾ ಇದ್ದೀವಿ. ಅವರಿಗೆ ದೇವರು ಎಲ್ಲ ರೀತಿಯ ಆಶೀರ್ವಾದ ಒದಗಿಸ್ಲಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇಂಥ ಹಿರಿಯ ಮುಖಂಡರಿಂದ ಸಾಕಷ್ಟು ಬಡ ಜನಗಳಿಗೆ ಅಥವಾ ನೊಂದವರಿಗೆ ಯಾವ ಹಂತದಲ್ಲಿದ್ದರೂ ಕೂಡ ಅವ್ರಿಗೆ ಸಹಕಾರವನ್ನು ನೀಡ್ತಾನೆ ಬಂದಿದ್ದಾರೆ. ಹಾಗಾಗಿ ಬಡವರ ಧ್ವನಿಯಾಗಲಿ ಮುಂದೆನೂ ಕೂಡ ಅವರ ಜೀವಿತಾವಧಿವರೆಗೂ ಕೂಡ ಸಾಕಷ್ಟು ಸಹಾಯ ಮಾಡ್ತಾ ಬರಲಿ. ನಮ್ಮಂಥ ನೊಂದ ಜೀವಗಳಿಗೆ ಸದಾ ಆಶೀರ್ವಾದ ಮಾಡಲಿ. ಹಾಗೆ ನೂರಾರು ಬಡವರಿಗೆ ಅವ್ರ ಕೈಲಾದಷ್ಟು ಸಹಾಯ ಮಾಡಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹುಟ್ಟುಹಬ್ಬದ ನಮ್ಮ ಬಸವಲಿಂಗನ ಶುಭಾಶಯಗಳು ಕೋರ್ತಾ ಈ ಸಮಯದಲ್ಲಿ ಇವತ್ತು ನಮಗೆ ತುಂಬ ಖುಷಿಯಾಗುತ್ತೆ. ಏಕೆಂದರೆ ಒಬ್ಬ ನಮ್ಮ ಜನಾಂಗದ ಲೀಡ್ರನ್ನ ಇವತ್ತು ನಮ್ಮ ತರಿಕಲ್ ಸ್ನೇಹ ಬಳಗದಿಂದ ರಾಜುವರ ಸ್ನೇಹ ಬಳಗದಿಂದ ಇವತ್ತು ಉದ್ಯಮಿಗಳು ಅವರ ನೇತೃತ್ವದಲ್ಲಿ ಅವ್ರಿಗೆ ಒಂದು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ಅವರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ರಾಜುವರು ತಮ್ಮವರಾದಂಥ ಸತೀಶರು ಕೂಡ ನಾವಿಲ್ಲಿ ಒಂದು ಅವರು ಸೇರಿದ್ದಾರೆ. ಹಾಗೆ ಜೊತೆಗೆ ಇವತ್ತು ಬರೀ ದಲಿತರಿಗೆ ಮಾತ್ರ ಅವರು ಲೀಡ್ರ್ ಆಗಿಲ್ಲ, ಪ್ರತಿಯೊಂದು ಜನಾಂಗ ಕೂಡ ಇವರು ಲೀಡ್ರ್
ಲೀಡರ್ ಆಗಿದ್ದಾರೆ. ಪ್ರತಿಯೊಂದು ಸಮಸ್ಯೆ ಇರ್ಬೋದು, ಯಾವುದೇ ಒಂದು ಸಣ್ಣ ಸಮಸ್ಯೆ ಇದ್ದರೂ ಕೂಡ ಅವರು ಪ್ರತಿಯೊಂದು ಜನಗೂ ಕೂಡ ಸ್ಪಂದಿಸ್ತಾರೆ. ಹಂಗಂತ ಹೇಳ್ತಾ ಮುಂದೆ ದಿನಮಾನಗಳು ದೇವರು ಅವರು ಹೆಚ್ಚು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಇನ್ನು ಜನಗಳ ಸೇವೆ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸತೀಶ್ ಮತ್ತು ರಾಜುವರ ಸ್ನೇಹ ಬಳಗದಿಂದ ನನ್ನನ್ನು ಕರೆದು ನನ್ನ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಇವ್ರಿಗೆಲ್ಲರಿಗೂ ಕೂಡ ಎಲ್ಲ ಅವರ ಸ್ನೇಹ ಬಳಗದ ಸದಸ್ಯರಿಗೆ ವಂದನೆ ಅರ್ಪಿಸ್ತಾ, ಮತ್ತು ನಾನು ಯಾವತ್ತೂ ಕೂಡ ಹುಟ್ಟುಹಬ್ಬನ ಮಾಡ್ಕೊಂಡಿರಲಿಲ್ಲ. ಇವತ್ತು ಆಕಸ್ಮಿಕವಾಗಿ ರಾಜು ಮತ್ತು ಸತೀಶ್ ಅವರು, ಕೃಷ್ಣಪ್ಪ ಇವರೆಲ್ಲ ಸೇರಿ, ನಮ್ಮ ಅಣ್ಣವರೆಲ್ಲ ಸೇರಿ ನಾಗಣ್ಣವರೆಲ್ಲ ಸೇರಿ ಇವತ್ತು ಕರೆದು ನನ್ನನ್ನು ಇಲ್ಲಿ ಆಚರಿಸಿದ್ದಾರೆ. ಇವರೆಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೀನಿ. ಇವರೆಲ್ಲರೂ ಕೂಡ ಒಳ್ಳೆ ಯಶಸ್ವಿ ರಾಜಕಾರಣಿಗಳಾಗಲಿ, ಇವರೆಲ್ಲ ಬಡವರನ್ನ ಸೇವೆ ಮಾಡಲಿ ಅಂತೇಳಿ ನಾನು ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.